ವೆಲ್ಕಮ್ ಬ್ಯಾಕ್ ಟು ರುಚಿತಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ತೋರಿಸಿದ್ದು ವಾಟ್ಸ್ ಇನ್ ಮೈ ಬ್ಯಾಗ್. ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ರಿಕ್ವೆಸ್ಟ್ ಬಂದಿತ್ತು ಶೋಲ್ಡರ್ ಬ್ಯಾಗಲ್ಲಿ ಏನಿದೆ ತೋರಿಸಿ ಅಂತ. ಯಾಕೆಂದರೆ ಗೋ ಟು ಬ್ಯಾಗ್ ನಂದು ಇದಾಗಿರುತ್ತೆ. ಆ್ಯಂಡ್ ಇದನ್ನು ಇವತ್ತೇ ಅನ್ಬಾಕ್ಸ್ ಮಾಡ್ತಿರೋದು. ನಿನ್ನೆ ಹೋಗಿ ಈ ಬ್ಯಾಗ್ನ ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ಐ ವಾಂಟೆಡ್ ಸಮ್ ಅದರ್ ಸೇಮ್ ಸಿಮಿಲರ್ ಬಟ್ ಓಲ್ಡರ್ ವರ್ಷನ್ ಬೇಕಾಗಿತ್ತು. ಅಲ್ಲೆಲ್ಲರೂ ಹೇಳಿದ್ರೆ ಓಲ್ಡರ್ ವರ್ಷನ್ ಬೇಡ ಆ್ಯಂಡ್ ಈ ವರ್ಷನ್ನ ತೊಗೊಳ್ಳಿ ಹೊಸದು ಇವಾಗ ತಾನೇ ನ್ಯೂ ಲಾಂಚ್ ಆಗಿದೆ ಅಂತ. ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಯಾಕಂದರೆ ಅನ್ಬಾಕ್ಸಿಂಗ್ ವೀಡಿಯೋಸ್ ತುಂಬ ಆಗೋಗಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಅನ್ಬಾಕ್ಸಿಂಗ್ ವೀಡಿಯೋ ನಾನು ಹಾಕ್ತಾ ಇಲ್ಲ. ಆ್ಯಂಡ್ ದಿಸ್ ಇಸ್ ದ ಒನ್ ಕ್ಯೂಟ್ ಬ್ರೌನ್ ಶೋಲ್ಡರ್ ಬ್ಯಾಗ್. ಐ ಲವ್ ದಿಸ್ ಲೈಕ್ ಎನಿಥಿಂಗ್. ಇಟ್ಸ್ ಫಿಟ್ ಎವ್ರಿಥಿಂಗ್. ನಂಗೆ ಏನೇನು ಬೇಕೋ ಡೈಲಿ ನೀಡ್ಸ್ಗೆ. ಅಕಸ್ಮಾತ್ ನಾನು ಟ್ರಾವೆಲ್ ಮಾಡ್ತೀನಿ ಎಮರ್ಜೆನ್ಸಿ ಅಂದರು ಈ ಒಂದು ಕ್ಯೂಟಿ ಬ್ಯಾಗಲ್ಲಿ ಫಿಟ್ ಆಗಿದೆ. ಆ್ಯಂಡ್ ದಿಸ್ ಇಸ್ ಮೈ ಗೋ ಟು ಫೇವ್ರೆಟ್. ಇವತ್ತೇ ಓಪನ್ ಮಾಡ್ತಿರೋದು, ಆಲ್ರೆಡಿ ಫೇವ್ರೇಟ್ ಆಗಿಬಿಟ್ಟಿದೆ. ಸೊ ಹ್ಯಾಂಡಲ್ ಲೈಕ್ ದಿಸ್, ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ಹ್ಯಾಂಡಲ್ ಇದಾಗಿದೆ. ಇದ್ರ ಬ್ಯಾಂಡ್ ಕೇಳಿದರೆ ಗೆಸ್. ಸೊ ಡೈಲಿ ಯೂಸ್ಗೆ ಐ ಯೂಸ್ ಟು ಯೂಸ್ ಬರ್ಬರಿ ಬಟ್ ಐ ಆಮ್ ಸ್ಟಾಪ್ ಯೂಸಿಂಗ್ ಬರ್ಬರಿ ಬಿಕಾಸ್ ನನ್ನ ತಂಗಿ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿದ್ರು ವೈ ಎವ್ರಿ ಡೇ ಎಸೆನ್ಷಿಯಲ್ಗೆ ಅದನ್ನು ಯೂಸ್ ಮಾಡ್ತೀರಾ ಅಂತ. ಬಟ್ ದಿಸ್ ಈಸ್ ದ ಕ್ಯೂಟೆಸ್ಟ್ ಟೈನಿಯೆಸ್ಟ್ ಬ್ಯಾಗ್. ಲೆಟ್ ಮೀ ಓಪನ್ ದಿಸ್ ಫಾರ್ ಯು. ಏನೇನಿದೆ ಅಂತ ಐ ಆಮ್ ಸೋ ಎಕ್ಸೈಟೆಡ್ ಟು ಶೋ ಯು ಗೈಸ್. ಯಾಕೆ ಅಂತ ಹೇಳಿದ್ರೆ ಏನೇನೆಲ್ಲ ಇಟ್ಕೊಂಡಿದ್ದೀವಿ ಅನ್ನೋದು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಥಿಂಗ್ ಟು ಓಪನ್ ದಿಸ್ ಕ್ಯೂಟ್. ಆ್ಯಂಡ್ ಇದೊಂದೇ ಫಿಟ್ ಆಗಿರೋದು, ಅದರಲ್ಲಿ ತುಂಬ ಥಿಂಗ್ಸ್ ಇದೆ. ಸೊ ಯು ಕ್ಯಾನ್ ಸಿ ಇಟ್. ಆ್ಯಂಡ್ ಆಲ್ಸೋ ಏರ್ಪಾಡ್ಸ್ ಒಂದು ಫಿಟ್ ಆಗಿದೆ ಅಷ್ಟೇ. ಸೊ ಈ ಒಂದು ಗ್ವಾಂಚಿ ಮೇಕಪ್ ಪೌಚಲ್ಲಿ ಏನೇನಿದೆ ಅಂತ ನೋಡಿದ್ರೆ ಶಾಕ್ ಹೋಗ್ತೀರಾ, ಇಷ್ಟೊಂದು ಅದರಲ್ಲಿ ಫಿಟ್ ಆಗಿತ್ತಾ ಅಂತ. ಸೊ ಲೆಟ್ ಮೀ ಓಪನ್ ದಿಸ್ ಫಾರ್ ಯು. ಫಸ್ಟ್ ಥಿಂಗ್ ಮಾಯ್ಶ್ಚರೈಸರ್. ಐ ಆಮ್ ಕರೆಂಟ್ಲಿ ಯೂಸಿಂಗ್ ದಿಸ್ ಒನ್ ಬಿಕಾಸ್ ಅವಾಗವಾಗ ನಂಗೆ ಆ್ಯಕ್ಚುಲಿ ಮೈನ್ ಈಸ್ ಆ್ಯಕ್ನಿ ಪ್ರೋನ್ ಸ್ಕಿನ್. ಯಾಕೆಂದರೆ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಆ್ಯಕ್ನೀಸ್ ತುಂಬ ಬೇಗ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಆ್ಯಕ್ನಿ ಪ್ರೋನ್ ಲೈಕ್ ಆ್ಯಕ್ಟಿವ್ ಕಾಮೆಡೋಜನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತೀನಿ. ಬಟ್ ದಿಸ್ ಈಸ್ ನಾಟ್ ಮೈ ಪರ್ಸ್ನಲ್ ಫೇವ್ರೆಟ್. ಮೈನ್ ಇಸ್ ಡ್ಯೂ ಸಾಫ್ಟ್ ಪ್ರೀಮಿಯರ್ ಇಸ್ ಮೈ ಪರ್ಸ್ನಲ್ ಫೇವ್ರೆಟ್ ಫ್ರಮ್ ದ ಲಾಸ್ಟ್ 11 years. ಅದೇ ತುಂಬ ಇಷ್ಟಪಡೋದು ನಾನು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅಸಾಯದು ಸನ್ಸ್ಕ್ರೀನ್. ಇದು ನನ್ನ ಗೋ ಟು ಇದೆ ಆ್ಯಂಡ್ ತುಂಬ ವೀಡಿಯೋದಲ್ಲಿ ನೋಡಿರ್ತೀರ. ಇದು ಬಂದುಬಿಟ್ಟು ಆ್ಯಕ್ನಿ ಕಂಟ್ರೋಲಿಂಗ್ ಪಿಲ್ಸ್. ಸೊ ಇದನ್ನು ನಾನು ತೊಗೊತಿರ್ತೀನಿ ಬಿಕಾಸ್ ನನ್ನ ಆ್ಯಕ್ನಿ ಪ್ರೋನ್ ಸ್ಕಿನ್ ಆಗಿರೋದ್ರಿಂದ ಇದು ಒಂದನ್ನು ತೊಗೊತಿರ್ತೀನಿ. ಆ್ಯಂಡ್ ಸಡನ್ನಾಗಿ ಬೇಕಾಗುತ್ತೆ ನನಗೇನಾದ್ರು ಸ್ಮಾಲ್ ಬಂಪ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಐ ಯೂಸ್ ಅಡಾಪ್ಲಿನ್. ನ್ಯೂ ಫೇವ್ರೆಟ್ ಕಿಕೋ ಮೆಲಾನೋ ಲಿಪ್ ಗ್ಲಾಸ್. ಬಟ್ ಎಲ್ಲರೂ ಕೊಟ್ಟಿರೋ ಥರ ಏನು ಹೈಪ್ ಇಲ್ಲ, ಓಕೆ ಅಂತ ಹೇಳ್ಬೋದು. ಯಾಕಂದರೆ ಇದು ಟ್ರಾನ್ಸ್ಫರ್ ಪ್ರೂಫ್ ನಿಜವಾಗ್ಲೂ ಇಲ್ಲ, ಟ್ರಾನ್ಸ್ಫರ್ ಆಗೇ ಆಗುತ್ತೆ. ಇವಾಗ ನಾನು ಹಾಕಿದ್ದೀನಿ, ನೀವು ನೋಡ್ಬೋದು, ಕ್ಲೀನಾಗಿ ನೋಡ್ಬೋದು. ಆ್ಯಂಡ್ ಮಾರ್ಸ್, ಇದು ನನ್ನ ಬ್ಲಿಂಕಿಟ್ ಫೈಂಡ್. ಬಟ್ ಮಾರ್ಸ್ ಮಸ್ಕಾರಾ ಸ್ಟೇಸ್ ಲಾಂಗರ್ ದ್ಯಾನ್ ಡಿಯೋರ್. ಸೊ ಫೆಂಡಿ ಬ್ಯೂಟಿದು ಇದು ಟ್ರಾನ್ಸ್ಫರ್ ಪ್ರೂಫ್ ಇದೆ. ಯು ಕ್ಯಾನ್ ಸಿ ದ ಶೇಡ್ ಬಂದುಬಿಟ್ಟು 02. ತುಂಬ ಚೆನ್ನಾಗಿದೆ. ಸೊ ನಾನು ಎವ್ರಿ ಡೇ ಕ್ಲಿನಿಕ್ಕಿಗೆ ಇದನ್ನೇ ಯೂಸ್ ಮಾಡೋದು. ಆ್ಯಂಡ್ ದಿಟ್ಸ್ ನ್ಯೂ ಲಿಪ್ಸ್ಟಿಕ್. ಇಟ್ಸ್ ಸೋ ಪಿಗ್ಮೆಂಟೆಡ್ ಆ್ಯಂಡ್ ಇಟ್ಸ್ ಸೋ ಗುಡ್. ಈ ಶೇಡ್ ಬಂದು ಲಾಸ್ಟ್ ಇಂಪ್ರೆಷನ್. ಸೊ ಇದು ಒಂದಿದೆ. ಆ್ಯಂಡ್ ನಂದು ಲಿಪ್ ತುಂಬ ಚಾಪ್ಸ್ ಆಗ್ತಿರುತ್ತೆ ಬಿಕಾಸ್ ಆಫ್ ದ ಟ್ಯಾಬ್ಲೆಟ್. ಆ್ಯಕ್ನಿ ಕಂಟ್ರೋಲಿಂಗ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ ಈ ಒಂದು ಲಿಪ್ಸ್ ತುಂಬ ಚಾಪ್ಸ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಲಿಪ್ ಗ್ಲಾಸ್, ನೋ ಇಟ್ಸ್ ನಾಟ್ ಲಿಪ್ ಗ್ಲಾಸ್, ಇಟ್ಸ್ ಅ ಲಿಪ್ ಬಾಮ್. ಆ್ಯಂಡ್ ನನ್ನ ಮಗಳು ಯಾವಾಗಲೂ ಏನದು ತುಂಬ ಸ್ವೆಟ್ ಆಗ್ತಿರ್ತಾಳೆ. ಹಾಗೆ ತುಂಬ ಹೊರಗಡೆ ಆಡೋದ್ರಿಂದ ಅವಳು ಯಾವಾಗಲೂ ಫೇಸ್ ವಾಶ್ ಮತ್ತು ಹ್ಯಾಂಡ್ ವಾಶ್ ಮಾಡಿಸ್ತಿರ್ತೀನಿ. ಫೇಸ್ ವಾಶ್ ಮಾಡಿದ ತಕ್ಷಣ ಅವಳು ಬಾರ್ನಾದಾಗಿಂದನೂ ಸೆಬಾಮೇಡೆ ಹಾಕೋದು. ವಿ ಡೋಂಟ್ ಚೇಂಜ್. ಆ್ಯಂಡ್ ಇವಾಗ ಬರೀ ಸೋಪ್ ಮಾತ್ರ ಚೇಂಜ್ ಮಾಡಿದ್ದೀವಿ. ಟೆಡಿ ಬಾರ್ದು ತೊಗೊಂಡಿದ್ದೀವಿ ಅಷ್ಟೇ. ಬಟ್ ಸೆಬಾಮೇಡ್ ಈಸ್ ಫೇವ್ರೆಟ್. ಬಟ್ ಇಟ್ಸ್ ಆಯಿಲ್, ತುಂಬ ಆಯಿಲಿ ಕಾಣಿಸ್ತಾಳೆ. ಇದೇನು ಹಚ್ಚಿದಾಗ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ದ ವುಡನ್ ಕೂಮ್, ಇದು ನನಗಲ್ಲ, ದಿಸ್ ಇಸ್ ಫಾರ್ ಮೈ ಡಾಟರ್. ನನಗೆ ಅಂತ ಅಂದ್ಕೊಳ್ಳೇಬೇಡಿ, ಯಾಕಂದರೆ ನನ್ನ ಹೇರ್ಸ್ನ ಕೂಮೇ ಮಾಡಲ್ಲ. 2 days ಆಗಲಿ 3 days ಆಗಲಿ ನಾನು ಕೂಮೇ ಮಾಡಲ್ಲ. ಆ್ಯಂಡ್ ಸಬ್ಯಾಸಾಚಿ ಲಿಪ್ಸ್ಟಿಕ್. ದಿಸ್ ಇಸ್ ಲಾಸ್ಟ್ ಇಯರ್ ಗಿಫ್ಟ್. ಆ್ಯಕ್ಚುಲಿ ಇದು ಲಾಸ್ಟ್ ಇಯರ್ ಗಿಫ್ಟ್ ಬಂದಿರೋದು ಸಬ್ಯಾಸಾಚಿ. ನನ್ನೇ ಕರ್ಕೊಂಡೋಗಿ ಕೊಡಿಸಿದ್ದು ಬಿಕಾಸ್ ಐ ಆಮ್ ಸೋ ಅಬ್ಸೆಸಿವ್. ಏನು ಹೇಳ್ತಾರೋ ಅದು ನಂಗೆ ಗೊತ್ತಿಲ್ಲ, ಅಷ್ಟು ಇಷ್ಟ ನನಗೆ ಇದು ಒಂದು ಲಿಪ್ಸ್ಟಿಕ್ ಅಂದರೆ. ಕರೆಂಟ್ಲಿ ಇಷ್ಟೇ ಇರೋದು. ಐ ಆಮ್ ಸೋ ಬ್ಯಾಡ್. ಈ ಶೇಡ್ ಸಿಗ್ತಾನೋ ಇಲ್ಲ, ನಂಗೆ ತುಂಬ ಬೇಜಾರಾಗ್ತಿದೆ.
ಸೊ ದೇವಿ ಪಿಂಕ್ ಅಂತ ಲಿಮಿಟೆಡ್ ಅಡಿಕ್ಷನ್ ಸ್ಟಾಕ್ ಇದು. ಸೊ ಇದು ನನಗೆ ಆನ್ಲೈನಲ್ಲಿ ಕೂಡ ಸಿಕ್ಕಿಲ್ಲ, ಆಫ್ಲೈನಲ್ಲಿ ಕೂಡ ಸಿಕ್ಕಿಲ್ಲ. ಐ ಬ್ಯಾಡ್ಲಿ ವಾಂಟೆಡ್ ದಿಸ್. ನಿಮ್ಗೇನಾದ್ರು ಈ ಶೇಡ್ ಈ ಲಿಪ್ಸ್ಟಿಕ್ ಸಿಕ್ತು ಅಂದರೆ ತೊಗೊಂಡು ಬನ್ನಿ, ಇಲ್ಲ ಲಿಂಕ್ ಕಳಿಸಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಲಿಪ್ ಲೈನರ್ ಇದೂ ಅಷ್ಟು ಕಿಕೋ ಮೆಲ ಅನ್ನೋದು ಐ ಡಿಂಟ್ ಇವನ್ ಯೂಸ್ ಇಟ್, ಐ ಡಿಂಟ್ ಇವನ್ ಲೈಕ್ ದಿಸ್ ಒನ್, ಸುಮ್ಮನೆ ಹೈಪ್ ಅಷ್ಟೇ ಅಂತ ಅನ್ನಿಸ್ತು. ಆ್ಯಂಡ್ ದಿಸ್ ಇಸ್ ಆಲ್ಸೋ ಬ್ಲಿಂಕಿಟ್ ಫೈಂಡ್, ಲೈಕ್ ಏನಂತಾರೆ ಇದಕ್ಕೆ, ಐ ಆಮ್ ನಾಟ್ ಅ ಮೇಕಪ್ ಪರ್ಸನ್, ಐ ಆಮ್ ನಾಟ್ ಲೈಕ್ ಗರ್ಲಿ ಥಿಂಗ್, ಐ ಡೋಂಟ್ ನೋ. ಬ್ರೋ ಪೆನ್ಸಿಲ್, ಬ್ರೋ ಪೆನ್ಸಿಲ್, ಬಟ್ ಐ ಡೋಂಟ್ ಯೂಸ್ so much. And the last but not the least, this is a cute one, because ಇದನ್ನು ನಾನು ಲಿಪ್ಸ್ಟಿಕ್ ಹಾಕ್ಕೊಳ್ಳೋದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಇಟ್ಸ್ ಸೋ ಗುಡ್. ಇದನ್ನು ನಾನು ತೊಗೊಂಡಿದ್ದು ಸಾವನಾದಲ್ಲಿ. ಸೊ ಇಷ್ಟೆಲ್ಲ ಐಟಮ್ಸ್ ಈ ಒಂದು ಶೋಲ್ಡರ್ ಬ್ಯಾಗಲ್ಲಿ ಫಿಟ್ ಆಗಿತ್ತು. ಹಾಗೆಯೇ ಸ್ಪೇಸಸ್ ಇದೆ, ಬಟ್ ನಂಗೆ ಚಾಕ್ಲೇಟ್ಸ್ ಇರಬೇಕು. ನನಗೆ ಚಾಕ್ಲೇಟ್ಸ್ ಇಲ್ಲ. ಸ್ವೀಟ್ ಕ್ರೇವಿಂಗ್ಸ್ ತುಂಬ ಜಾಸ್ತಿ ನನಗೆ. ಫುಡ್ ಆದಮೇಲೆ ಎಷ್ಟೇ ಚೆನ್ನಾಗಿ ತಿಂದಿದ್ರು ಸ್ವೀಟ್ ತಿನ್ನಬೇಕು ಅನ್ನೋದು ತುಂಬ ಆಸೆ ನನಗೆ. ಸೊ ಅದಕ್ಕೇ ತುಂಬ ಚಾಕ್ಲೇಟ್ಸ್ ಇಟ್ಕೊಂಡಿರ್ತೀನಿ. ಐ ಯೂಸ್ ಟು ಈಟ್ ಚಾಕ್ಲೇಟ್ಸ್ ಆ್ಯಂಡ್ ಸ್ವೀಟ್ಸ್, ಕೇಕ್ಸ್ ಎಲ್ಲನೂ. ಅದಕ್ಕೆ ನನಗೆ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ನನ್ನ ಫೇಸ್ ಮೇಲೆ. ಐ ಡೋಂಟ್ ಯೂಸ್ ಮೇಕಪ್, ಐ ಡೋಂಟ್ ಲೈಕ್ ಟು ಯೂಸ್ ಮೇಕಪ್. ನನಗೆ ಪರ್ಟಿಕ್ಯುಲರಾಗಿ ಇಷ್ಟ ಆಗಲ್ಲ, ಯಾಕೆಂದರೆ ಸ್ಕಿನ್ ಕೇರ್